ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಸಾಕಷ್ಟು ಸ್ಟೂಡೆಂಟ್ಸು ವೆರಿಫಿಕೇಶನ್ ಸ್ಲಿಪ್ ಆದರೆ ಡೌನ್ಲೋಡ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ಸನ್ನು ಮಾಡ್ತಿದ್ದಾರೆ. ನೀವು ಸಹ ಸ್ಕ್ರೀನ್ ಮೇಲೆ ಅಬ್ಸರ್ವ್ ಆದರೆ ಮಾಡ್ಬೋದು. ನಮ್ಮದು ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ವಿ, ಒಂದು ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡೋದಕ್ಕೆ ಹೋದ್ರೆ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಅಪ್ಡೇಟನ್ನು ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಪಟ್ಟಂತಹ ಒಂದು ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗಾಗಲೇ ಚಾನಲಲ್ಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ವಿ. ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ KA ಕಡೆಯಿಂದನೇ ಒಂದು ಲಿಂಕ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸ್ಟೂಡೆಂಟ್ಸ್ ಆದ್ರೆ ಟ್ರೈ ಮಾಡಿದ್ದಾರೆ. ಟ್ರೈ ಮಾಡಿದಾಗ ಏನಾಗಿದೆ ಅಂತ ಅಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ಗೆ ಒಂದು ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಡೌನ್ಲೋಡ್ ಆಗ್ತಿಲ್ಲ. ಅವ್ರಿಗೆ ಯಾವ ರೀತಿ ಒಂದು ಪ್ರಾಬ್ಲಮ್ ಅನ್ನು ಅವರು ಫೇಸ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಇನ್ವ್ಯಾಲಿಡ್ ಪಾಸ್ವರ್ಡ್ ಅಂತ ಬರ್ತಿದೆ, ಇನ್ವ್ಯಾಲಿಡ್ ಯೂಸರ್ ಡೀಟೇಲ್ಸ್ ಅಂತ ಬರ್ತಿದೆ. ಓಕೆನಾ? ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂಡ್ ಹಾಗೇನು ಸಹ ನೀವೇನ್ ಮಾಡಬೇಕು ಅಂತ ಹೇಳ್ತೀನಿ. ಜೊತೆಗೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿದೆ, ನೀವೇನೆಲ್ಲ ಅಬ್ಸರ್ವ್ ಅನ್ನ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ KA ವೆಬ್ಸೈಟ್ ಬಂದು ಇದರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದಿರ ಅಂತ ಅಂದ್ರೆ ಇಲ್ಲಿ ನಿಮಗೆ ಒಂದು ಡೀಟೇಲ್ಸ್ ಅನ್ನ ಕೇಳುತ್ತೆ, ಲಾಗಿನ್ ID ಅಂಡ್ ಹಾಗೇನು ಸಹ ಒಂದು ಪಾಸ್ವರ್ಡ್ ಅನ್ನ ಕೇಳುವಂತದ್ದು. ಸೊ ಇಲ್ಲಿ ನೋಡಿ, ನೀವು ಲಾಗಿನ್ ID ಬರ್ ರಿಜಿಸ್ಟರ್ ನಂಬರ್ ಅಂತ ಇದೆ. ಲಾಗಿನ್ ID ಎಲ್ಲಿರುತ್ತೆ ಅಂತ ನಿಮ್ಗೆ ಏನಾದ್ರೂ ಗೊತ್ತಿಲ್ಲ ಅಂತಂದ್ರೆ ನೋಡಿ, ಲಾಗಿನ್ ID ಅಂತ ಅಂದ್ರೆ ಈಗ ನೀವು KCET ಅಪ್ಲಿಕೇಶನ್ ಏನ್ ಹಾಕಿರ್ತೀರಾ, ಒಂದು KCET ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಇರುತ್ತಲ್ವಾ, ಅದೇನ ಸಹ ನಿಮ್ಮ ಒಂದು ಲಾಗಿನ್ ID ಆಗಿರುತ್ತೆ. ಜೊತೆಗೆ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಒಂದು ಪಾಸ್ವರ್ಡ್ ಅನ್ನ ಸೆಟ್ ಮಾಡಿರ್ತೀರಾ. ಆ ಒಂದು ಪಾಸ್ವರ್ಡ್ ಏನಾದ್ರೂ ನಿಮಗೆ ನೆನಪಿಲ್ಲ ಅಂತಂದ್ರೆ, ಇಲ್ಲ ಅಂತಂದ್ರೆ ಪಾಸ್ವರ್ಡ್ ಇನ್ವ್ಯಾಲಿಡ್ ಬರ್ತಿದೆ ಅಂತ ಅಂದ್ರೆ ಇಲ್ಲಿ ನಿಮ್ಗೆ ನೋಡಿ ಫರ್ಗಟ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಇದೆ. ಆ ಒಂದು ಫರ್ಗಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಸಹ ಒಂದು ಲಾಗಿನ್ ID ಅನ್ನ ಕೇಳುತ್ತಾ, ಅಂದ್ರೆ ಯೂಸರ್ ID ಅಂತಂದ್ರೆ CET ಅಪ್ಲಿಕೇಶನ್ ನಂಬರ್, ಜಸ್ಟ್ ಅದರನ್ನ ಎಂಟರ್ ಮಾಡಿ ಸೆಂಡ್ OTP ಅಂತ ಕೊಟ್ರೆ KCET ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಯಾವ ಒಂದು ಮೊಬೈಲ್ ಅನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ರು ನಿಮ್ಗೆ ಆ ಒಂದು ಟೈಮಲ್ಲಿ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಜಸ್ಟ್ ಅದರ ಮೇಲೆ ನೀವು ಆ ಒಂದು ನಂಬರ್ OTP ಆದ್ರೆ ಹೋಗುತ್ತೆ. ಆ OTP ಅನ್ನ ತಗೊಂಡು ಇಲ್ಲಿ ಬಂದು ನೀವು ಎಂಟರ್ ಮಾಡಿದಿರಾ ಅಂತ ಅಂದ್ರೆ ನಿಮ್ಮ ಒಂದು ಹೊಸ ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಕೋಬಹುದು. ನಿಮ್ಗೆ ಲಾಗಿನ್ ID ಪಾಸ್ವರ್ಡ್ ಅಂತ ಸಹ ಸಿಗುತ್ತೆ. ಆ ಲಾಗಿನ್ ID ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿಬಿಟ್ಟು ನೀವು ಒಂದು ಪೇಜ್ಗೆ ಹೋಗಿದ್ದೀರಾ ಅಂತ ಅಂದ್ರೆ ಆ ಒಂದು ಪೇಜ್ ಅಲ್ಲಿ ನಿಮ್ಗೆ ಒಂದು ಡೀಟೇಲ್ಸ್ ಆದ್ರೆ ತೋರಿಸುತ್ತೆ. ಒಂದು ಡಿಕ್ಲರೇಷನ್ ಅನ್ನ ಕೊಡಬೇಕಾಗುತ್ತೆ. ಒಂದಿಷ್ಟು ಇನ್ಫಾರ್ಮೇಶನ್ ಆದ್ರೆ ನಿಮಗೆ ಬಂದಿರುತ್ತೆ KA ಕಡೆಯಿಂದ ಇರುವಂತಹ ಎಲ್ಲಾ ರೂಲ್ಸ್ ಅನ್ನು ಸಹ. ಅದಕ್ಕೆ ಡಿಕ್ಲರೇಷನ್ ಅನ್ನ ಕೊಟ್ಟು ನೀವು ಕ್ಲಿಕ್ ಹಿಯರ್ ಟು ಪ್ರಿಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತ ಇರುತ್ತೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಡೌನ್ಲೋಡ್ ಆಗುತ್ತೆ. ಇದರ ಒಂದು ಪ್ರೊಸೆಸ್ ತುಂಬಾ ಈಸಿ ಇರುತ್ತೆ. ಯೂಸರ್ ID ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿದ ಕೂಡಲೇ ಸಹ ನಿಮ್ಗೆ ಅಲ್ಲೊಂದು ಡೀಟೇಲ್ಸ್ ಅನ್ನ ಕೇಳುತ್ತೆ. ಡೀಟೇಲ್ಸ್ ಎಲ್ಲಾನು ಓದ್ಕೊಂಡು ಒನ್ಸ್ ಡಿಕ್ಲರೇಷನ್ ಕೊಡಿ. ಡಿಕ್ಲರೇಷನ್ ಕೊಟ್ಟಿದ್ದ ಆದ್ಮೇಲೆ ನಿಮ್ಗೆ ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಸಿಗುತ್ತೆ. ನೋಡಿ, ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಈ ರೀತಿ ಸಿಕ್ಕಿರುತ್ತೆ. ನಾನು ಕೆಲವೊಂದಿಷ್ಟು ಡೀಟೇಲ್ಸ್ ಅನ್ನ ಸೆಕ್ಯೂರಿಟಿ ಪರ್ಪಸ್ಗೆ ಹೈಡ್ ಆದ್ರೆ ಮಾಡ್ತಿದ್ದೀನಿ. ನೋಡಿ, ಈ ರೀತಿ ಬಂದಿರುತ್ತೆ. ನಿಮ್ಮ ಒಂದು ಫೋಟೋನು ಸಹ ಒಂದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಕ್ಲೀನ್ ಆಗಿ ಬಂದಿರುತ್ತೆ. ಜೊತೆಗೆ ಅಲ್ಲಿ ನಿಮ್ಗೆ ಮೇಲೆ ಒಂದು ಆಪ್ಷನ್ ಎಂಟ್ರಿ CET ನಂಬರ್ ಅಂತ ಕೊಟ್ಟಿರ್ತಾರೆ. ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಆ ಒಂದು ಆಪ್ಷನ್ ಎಂಟ್ರಿ ನಂಬರ್ ಅಂತ ಇದೆ. ಆ ಒಂದು ಆಪ್ಷನ್ ಎಂಟ್ರಿ ನಂಬರ್ ಜೊತೆಗೆ ಅದರ ಕೆಳಗಡೆ ನಿಮ್ಗೊಂದು QR ಕೋಡ್ ಅನ್ನ ಕೊಟ್ಟಿರುವಂತದ್ದು ಆಪ್ಷನ್ ಎಂಟ್ರಿ ಪೇಜ್ಗೆ ಲಾಗಿನ್ ಆಗೋದಕ್ಕೆ. ಯಾವಾಗ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆದ್ರೆ ಸ್ಟಾರ್ಟ್ ಆಗುತ್ತಾ, ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ಜಸ್ಟ್ ಆ ಒಂದು ಸ್ಕ್ಯಾನರ್ ಅನ್ನ ಲಾಗಿನ್ ಮಾಡಿದ್ರೆ ನಿಮ್ಗೆ ಆಪ್ಷನ್ ಎಂಟ್ರಿ ಪೇಜ್ಗೆ ಆದ್ರೆ ಕರ್ಕೊಂಡು ಹೋಗುತ್ತೆ. ಓಕೆನಾ? ಅದನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಅಂಡ್ ನೆಕ್ಸ್ಟ್ ಅದರ ಜೊತೆಗೆ ನಿಮ್ಮ ಒಂದು ಸೆಕೆಂಡ್ PC ಮಾರ್ಕ್ಸ್ ಆಗಿರ್ಬೋದು ಅಂಡ್ ಹಾಗೇನು ನಿಮ್ಮ ಒಂದು ರ್ಯಾಂಕಿಂಗ್, ಇಂಜಿನಿಯರಿಂಗ್ ರ್ಯಾಂಕಿಂಗ್ ಎಷ್ಟು ಬಂದಿದೆ, ಬೇರೆ ಒಂದು ಕೋರ್ಸಸ್ ಗಳ ರ್ಯಾಂಕಿಂಗ್ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದಾರೆ. ಜೊತೆಗೆ ಇದನ್ನ ನೀವು ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ರಿಸರ್ವೇಶನ್ ವೆರಿಫೈಡ್ ಡೀಟೇಲ್ಸ್ ಅಂತ ಇದೆ. ನಿಮ್ಮ ಒಂದು ಕ್ಯಾಟಗರಿ ನಿಮಗೆ ರಿಸರ್ವ್ಡ್ ಆಗಿದೆಯಾ, ಜೊತೆಗೆ ಕ್ಯಾಸ್ಟ್ ನೇಮು, ಇನ್ಕಮ್ ಅಂಡ್ ಜೊತೆಗೆ ಇಲ್ಲಿ ನಿಮಗೆ SNQ ಕೋಟಾ ಆಗಿರ್ಬೋದು ಅಥವಾ ಕನ್ನಡ ಮೀಡಿಯಂ ಆಗಿರ್ಬೋದು ಅಥವಾ ರೂರಲ್ ಕೋಟಾ ಆಗಿರ್ಬೋದು, ನೀವು ಒಂದು PU ಕಾಲೇಜಸ್ಗೆ ಹೋಗಿ ಏನೆಲ್ಲ ಕೋಟಾನ ಕ್ಲೈಮ್ ಮಾಡಿದೀರಾ, ಎಲ್ಲ ಒಂದು ಕೋಟಾನು ಸಹ ಕ್ಲೈಮ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಒನ್ಸ್ ಚೆಕ್ ಮಾಡ್ಕೊಳ್ಳಿ. ಅಂಡ್ ಜೊತೆಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ಕ್ಲೈಮ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಏನ್ ಹೇಳ್ತಿದಾರೆ ಅಂತ ಅಂದ್ರೆ, ನಾನು PU ಕಾಲೇಜಸ್ ಅಲ್ಲಿ ಹೋಗಿ ಏನೊಂದು ರಿಸರ್ವ್ಡ್ ಕೋಟಾಸ್ ಎಲ್ಲಾನು ಸಹ ಕ್ಲೈಮ್ ಮಾಡಿಸಿದನೋ ಎಲ್ಲ ಕೋಟಾನು ಕ್ಲೈಮ್ ಆಗಿದೆ, ಯಾವುದೇ ತರದ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ದ ಆದ್ಮೇಲೆ ನೀವೇನೆಲ್ಲ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ದೀರಾ, ನಿಮ್ದೇನಾದ್ರೂ ಡೀಟೇಲ್ಸ್ ವೆರಿಫೈ ಆಗಿಲ್ವಾ ಅಥವಾ ಏನ್ ತೊಂದರೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ ಕೆಳಗಡೆ ಕಮೆಂಟ್ ಅನ್ನ ಮಾಡಿ. ಖಂಡಿತವಾಗ್ಲೂ ಸಹ ರಿಪ್ಲೈ ಆದ್ರೆ ಮಾಡ್ತೀನಿ. ಸ್ಟೂಡೆಂಟ್ಸ್ ಯಾರು ತಡ ಮಾಡದೆ ವೆರಿಫಿಕೇಶನ್ ಸ್ಲಿಪ್ಸ್ ಅನ್ನ ಪ್ರತಿಯೊಬ್ಬರು ಡೌನ್ಲೋಡ್ ಆದ್ರೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಕೌನ್ಸಿಲಿಂಗ್ ಇರುತ್ತೆ. ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.